ಸಂಸತ್ಗೆ ಈ ಅಕ್ರಮವಾಗಿ ಪ್ರವೇಶ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಾಪ್ ಸಿಂಹ ಫೈನಲಿ ಮೌನ ಮುರಿದಿದ್ದಾರೆ. ನಾನು ದೇಶ ಪ್ರೇಮಿಯೋ ದೇಶದ್ರೋಹಿಯೋ ಜನ ತೀರ್ಮಾನ ಮಾಡ್ತಾರೆ ಅಂತ ಫೈನಲಿ ಈ ಸಂಸತ್ ಘಟನೆ ಸಂಬಂಧಪಟ್ಟ ಹಾಗೆ ಮೌನ ಮುರಿದಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಲೋಕಸಭಾ ಭದ್ರತೆಯ ವಿಚಾರವಾಗಿ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನೇನು ಅನ್ನೋದನ್ನ ಜನ ತಿಳ್ಕೊಂಡಿದ್ದಾರೆ, ಚಾಮುಂಡಿ ತಾಯಿಗೆ ಗೊತ್ತು, ಜನರಿಗೆ ಗೊತ್ತು ನಾನೇನು ಅನ್ನೋದು. ನಾನು ದೇಶ ಪ್ರೇಮಿಯೋ ಅಥವಾ ದೇಶದ್ರೋಹಿ ಅಂತ ಜನ ಡಿಸೈಡ್ ಮಾಡ್ತಾರೆ, ಗೊತ್ತಿದೆ ಜನರಿಗೆ ಅಂತ. ಜೊತೆಗೆ ನನ್ನ ಬರಹಗಳೇನಿದೆ, ಲೇಖನಗಳಿದೆ, ಅದನ್ನೆಲ್ಲ ಓದ್ದವರಿಗೆ ಗೊತ್ತಿದೆ ನಾನೇನು ಅಂತ. ಕೊನೆಗೂ ಈ ಘಟನೆಯ ಬಗ್ಗೆ, ಯಾಕಂದ್ರೆ ಅವರ ಹೆಸರಿನಲ್ಲಿದ್ದಂಥ ಪಾಸ್ ಏನಿದೆ, ಅವರ ಕಚೇರಿಯಿಂದಲೇ ಪಾಸನ್ನು ಪಡ್ಕೊಂಡು ಹೋಗಿದ್ರು ಅನ್ನೋ ವಿಚಾರ, ಲೋಕಸಭೆಯ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟ ಹಾಗೆ ನಾನೇನು ಅನ್ನೋದು ಚಾಮುಂಡಿ ತಾಯಿ ಜನರಿಗೆ ಗೊತ್ತು, ನನ್ನ ಓದುಗರಿಗೆ ನಾನೇನು ಅನ್ನೋದು ಗೊತ್ತಿದೆ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ನಾನು ದೇಶ ಪ್ರೇಮಿನ ಅಥವಾ ದೇಶದ್ರೋಹಿನ ಜನರಿಗೆ ಗೊತ್ತಿದೆ, ಜೊತೆಗೆ ಚಾಮುಂಡಿ ತಾಯಿಗೆ ನನ್ನ ಬರಹಗಳನ್ನು ಬರೆಯುವಂತ. ಪ್ರತಾಪ್ ಸಿಂಹ ದೇಶದ್ರೋಹಿನೋ ದೇಶ ಪ್ರೇಮಿನೋ ಅನ್ನೋದನ್ನು ಬೆಟ್ಟದಲ್ಲಿ ಕೂತಿರುವಂಥ ತಾಯಿ ಚಾಮುಂಡೇಶ್ವರಿ, ಬ್ರಹ್ಮಗಿರಿಯಲ್ಲಿ ಕೂತಿರುವಂತಹ ಕಾವೇರಿ ತಾಯಿ, ಕಳೆದ 20 ವರ್ಷಗಳಿಂದ ನನ್ನ ಬರವಣಿಗೆಗಳನ್ನು ಓದ್ಕೊಂಡು ಬಂದಿರುವಂತಹ ಕರ್ನಾಟಕದಾದ್ಯಂತ ಇರುವಂಥ ಓದುಗ ಅಭಿಮಾನಿಗಳು, ಕಳೆದ 9.5 ವರ್ಷಗಳಿಂದ ದೇಶ ಧರ್ಮ ರಾಷ್ಟ್ರೀಯತೆ ವಿಚಾರ ಬಂದಾಗ ನಾನು ನಡ್ಕೊಂಡಿರೋ ರೀತಿಯನ್ನು ನೋಡಿರುವಂತಹ, ನನ್ನ ಕೆಲಸವನ್ನು ನೋಡಿರುವಂತಹ ಕೊಡಗು ಮತ್ತು ಮೈಸೂರಿನ ಜನ 2024 ಏಪ್ರಿಲ್ನಲ್ಲಿ ನಡೆಯುವಂತಹ ಲೋಕಸಭೆ ಚುನಾವಣೆಯಲ್ಲಿ ಮತದಾನದ ಮುಖಾಂತರವಾಗಿ ಅವ್ರ ತೀರ್ಪನ್ನು ನೀಡ್ತಾರೆ. ಅವರು ಅಲ್ಟಿಮೇಟಾಗಿ ತೀರ್ಪು ಕೊಡಬೇಕಾದರೂ, ಜಡ್ಜ್ ಮಾಡಬೇಕಾದರೂ ಅವರು, ನಾನು ದೇಶ ಪ್ರೇಮಿನೋ ದೇಶ ಭಕ್ತನೋ ಅನ್ನೋದನ್ನು ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನಕ್ಕೆ ನಾನು ಬಿಟ್ಟಿದ್ದೀನಿ, ಅದರ ಆಚೆಗೆ ನನಗೇನು ಹೇಳಲಿಕ್ಕಿಲ್ಲ. ಪ್ರತಾಪ್ ಸಿಂಹ ದೇಶದ್ರೋಹಿನೋ ದೇಶ ಪ್ರೇಮಿನೋ ಅನ್ನೋದನ್ನು ಬೆಟ್ಟದಲ್ಲಿ ಕೂತಿರುವಂಥ ತಾಯಿ ಚಾಮುಂಡೇಶ್ವರಿ, ಬ್ರಹ್ಮಗಿರಿಯಲ್ಲಿ ಕೂತಿರುವಂತಹ ಕಾವೇರಿ ತಾಯಿ, ಕಳೆದ 20 ವರ್ಷಗಳಿಂದ ನನ್ನ ಬರವಣಿಗೆಗಳನ್ನು ಓದ್ಕೊಂಡು ಬಂದಿರುವಂತಹ ಕರ್ನಾಟಕದಾದ್ಯಂತ ಇರುವಂಥ ಓದುಗ ಅಭಿಮಾನಿಗಳು, ಕಳೆದ 9.5 ವರ್ಷಗಳಿಂದ ದೇಶ ಧರ್ಮ ರಾಷ್ಟ್ರೀಯತೆ ವಿಚಾರ ಬಂದಾಗ ನಾನು ನಡ್ಕೊಂಡಿರೋ ರೀತಿಯನ್ನು ನೋಡಿರುವಂತಹ, ನನ್ನ ಕೆಲಸವನ್ನು ನೋಡಿರುವಂತಹ ಕೊಡಗು ಮತ್ತು ಮೈಸೂರಿನ ಜನ 2024 ಏಪ್ರಿಲ್ನಲ್ಲಿ ನಡೆಯುವಂತಹ ಲೋಕಸಭೆ ಚುನಾವಣೆಯಲ್ಲಿ ಮತದಾನದ ಮುಖಾಂತರವಾಗಿ ಅವ್ರ ತೀರ್ಪನ್ನು ನೀಡ್ತಾರೆ. ಅವರು ಅಲ್ಟಿಮೇಟಾಗಿ ತೀರ್ಪು ಕೊಡಬೇಕಾದರೂ, ಜಡ್ಜ್ ಮಾಡಬೇಕಾದರೂ ಅವರು, ನಾನು ದೇಶ ಪ್ರೇಮಿನೋ ದೇಶ ಭಕ್ತನೋ ಅನ್ನೋದನ್ನು ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನಕ್ಕೆ ನಾನು ಬಿಟ್ಟಿದ್ದೀನಿ, ಅದರ ಆಚೆಗೆ ನನಗೇನು ಹೇಳಲಿಕ್ಕಿಲ್ಲ. ಪ್ರತಾಪ್ ಸಿಂಹ ಸಂಸದ ಪ್ರತಾಪ್ ಸಿಂಹ ರಿಯಾಕ್ಷನ್ ಮೊದಲ ಬಾರಿಗೆ ಅವರು ಈ ಬಗ್ಗೆ ಬಂದು ಓಪನ್ ಆಗಿ ಮಾತನಾಡಿದ್ದಾರೆ. ನಾನು ದೇಶದ್ರೋಹಿನ ಅಥವಾ ದೇಶ ಪ್ರೇಮಿನ ಅನ್ನೋದು ರಾಜ್ಯದ ಜನತೆ ಜೊತೆ ಕ್ಷೇತ್ರದ ಜನತೆ ನಿರ್ಧಾರ ಮಾಡ್ತಾರೆ. ಜೊತೆಗೆ 20 ವರ್ಷಗಳಿಂದ ನಾನೇನು ಬರಹಗಳನ್ನು ಲೇಖನಗಳನ್ನು ಬರ್ಕೊಂಡು ಬಂದಿದ್ದೀನಿ, ಅದನ್ನು ಓದಿರುವಂಥವ್ರು ಎಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ.